ಮಾದಿಗ ಕಮ್ಯುನಿಟಿಯವರು 1901ನೇ ಇಸ್ವಿಯಲ್ಲಿ ಇತ್ತು. ನೋಡಿ, 1901ನೇ ಇಸ್ವಿಯಲ್ಲಿ ನಾವು 11.43% ಇದ್ದೀವಿ. ಭಾರತದ ಜನಸಂಖ್ಯೆಯಲ್ಲಿ ಇದು ದಾಖಲಾಗಿದೆ. ಮತ್ತು 1911ನೇ ಇಸ್ವಿಯಲ್ಲಿ ಕರ್ನಾಟಕದ ಜನಸಂಖ್ಯೆ 50 ಲಕ್ಷದಿಂದ 58 ಲಕ್ಷಕ್ಕೆ ಜಾಸ್ತಿ ಆಗಿತ್ತು. 58,693 ಜನ ಕರ್ನಾಟಕದ ಜನಸಂಖ್ಯೆ ಇತ್ತು. ಅದರಲ್ಲಿ 6,13,248 ಜನ ವಲಯ ಕಮ್ಯುನಿಟಿ ಮತ್ತು 3,08,083 ಜನ ಮಾದಿಗ ಕಮ್ಯುನಿಟಿ ಇತ್ತು. ಇಲ್ಲೂ ಕೂಡ ನಾವು 10.56% ವಲಯ ಕಮ್ಯುನಿಟಿ, 5.30% ಮಾದಿಗ ಕಮ್ಯುನಿಟಿ ಇತ್ತು. ಒಟ್ಟು ಜನಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿ 15.86 ಮಾದಿಗ ಮತ್ತು ವಲಯ ಕಮ್ಯುನಿಟಿಯ ಜನ ಇರುವಂಥದ್ದನ್ನು ನಾವು ಕಾಣ್ತೀವಿ. ಮತ್ತು 1921ನೇ ಇಸ್ವಿಯಲ್ಲಿ ನಾವು ವಲಯ ಕಮ್ಯುನಿಟಿಯವರು ಸುಮಾರು ನಾವು 12% ನಾವು ಇದ್ದೀವಿ, ಅವರು 5.01% ಅವರು ಇದ್ದಾರೆ. ಅಂದರೆ ನಾವು 11.97, ಅವರು 5.01 ಅಂದರೆ 12% ನಾವು ಮತ್ತು 5% ಅವರಿದ್ದೀವಿ. ಅವರು ಮತ್ತು ನಮ್ಮ ನಡುವೆ 7% ಪಾಪ್ಯುಲೇಷನ್ ವೇರಿಯೇಷನ್ ಅಲ್ಲಿ ಇದೆ. ಆ ಪ್ರಪೋರ್ಷನೇಟ್ ಏನಿದೆಯೋ ಅನುಪಾತ ಅದು ಇವತ್ತು ಕೂಡ ಇದೆ. ಎಲ್ಲಿಯೂ ಕೂಡ ಅದು 1% ಕೂಡ ವೇರಿಯೇಷನ್ ಆಗಿಲ್ಲ. ಪಾಯಿಂಟ್ ಡಿಜಿಟ್ಗಳಲ್ಲಿ ವೇರಿಯೇಷನ್ ಆಗಿರುವಂತಹ ಅಂಶಗಳನ್ನು ನಾವು ಕಾಣ್ತೀವಿ. ಯಾವಾಗ 1921ನೇ ಜನಸಂಖ್ಯೆ ಆದ ನಂತರ 1922ನೇ ಇಸ್ವಿಲಿ ತಮಿಳುನಾಡು ಗೌರ್ಮೆಂಟ್ ಒಂದು ಆದೇಶ ಮಾಡಿ ತಮಿಳ್ ಮಾತನಾಡೋಂಥವ್ರನ್ನ ಆದಿ ದ್ರಾವಿಡ ಅಂತ, ತೆಲುಗು ಮಾತಾಡೋಂಥವ್ರನ್ನ ಆದಿ ಆಂಧ್ರ ಅಂತೇಳಿ ಆದೇಶವನ್ನು ಮಾಡುತ್ತೆ. ಅದಾದ ನಂತರ 1925ನೇ ಇಸ್ವಿಯಲ್ಲಿ ಮೈಸೂರು ಸಂಸ್ಥಾನ, ಮೈಸೂರು ಮಹಾರಾಜರು ಒಂದು ಆದೇಶವನ್ನು ಮಾಡಿ 23/10/1925 23/10/1925ರಲ್ಲಿ ಆದೇಶವನ್ನು ಮಾಡಿ ವಲಯ ಮತ್ತು ಮಾದಿಗ ಜನಾಂಗವನ್ನ ಆದಿ ಕರ್ನಾಟಕ ಅಂತೇಳಿ ಆದೇಶ ಮಾಡಿಬಿಡ್ತಾರೆ. ವಲಯ ಮತ್ತು ಮಾದಿಗ ಜನಾಂಗ ಇಬ್ಬರನ್ನು ಸೇರಿಸಿ ಅವರು ಆದಿ ಕರ್ನಾಟಕ, ವಲಯ ಮತ್ತು ಮಾದಿಗ ಅಂತ ಕರೆಯೋದು ಬೇಡ ಅಂತೇಳಿ ವಲಯ ಮತ್ತು ಮಾದಿಗ ಜನಾಂಗ ಇಬ್ಬರನ್ನು ಸೇರಿಸಿ 23/10/1925 ಇಸ್ವಿಯಲ್ಲಿ ಕನ್ನಡ ಮಾತನಾಡ್ತಾ ಇದ್ದಂತಹ ವಲಯ ಮತ್ತು ಮಾದಿಗರು ಇಬ್ಬರು ಕೂಡ ಆದಿ ಕರ್ನಾಟಕ ಅಂತೇಳಿ ಆದೇಶವನ್ನ ಮಾಡುತ್ತೆ. ಇದಾದ ನಂತರ ಭಾಷಾವಾರು ಪ್ರಾಂತ್ಯಗಳಾಗುತ್ತೆ. ಕೆಲವು ರಾಜ್ಯಗಳು ಎಲ್ಲ ನಮ್ಮ ರಾಜ್ಯದ ಒಳಗಡೆ ಮರ್ಜ್ ಆಗುತ್ತೆ. ಆಗ ಮಡಿಕೇರಿ, ಕೊಡಗು ರಾಜ್ಯ ಕರ್ನಾಟಕಕ್ಕೆ ಬರುತ್ತೆ. ಮಡ್ರಾಸ್ ಪ್ರೆಸಿಡೆನ್ಸಿ ಅಂತ ಕೆಲವು ಕೊಳೆಗಾಲ, ನಮ್ಮ KGF ಮುಂತಾದ ಎಲ್ಲ ಕೂಡ ಬರುತ್ತೆ. ಮುಂಬೈ ಕರ್ನಾಟಕದಿಂದ, ಬಾಂಬೆ ಕರ್ನಾಟಕದಿಂದ ನಮಗೆ ಬೆಳಗಾಂ ಡಿವಿಷನ್ ಸೇರ್ಕೊಳ್ಳುತ್ತೆ. ಹೈದರಾಬಾದ್ ಕರ್ನಾಟಕದಿಂದ 6 ಜಿಲ್ಲೆಗಳು ಇವತ್ತು ಏನಿದೆ 6 ಜಿಲ್ಲೆಗಳು, ಬೀದರು, ಕಲಬುರಗಿ, ರಾಯಚೂರು, ಕೊಪ್ಪಳ, ಯಾದಗಿರಿ, ಈ ಎಲ್ಲ ಜಿಲ್ಲೆಗಳು ಕೂಡ ನಮ್ಮ ಕರ್ನಾಟಕದ ಒಳಗಡೆ ಸೇರ್ಕೊಳ್ಳುತ್ತೆ. ಹೀಗಾಗಿ ಭಾಷಾವಾರು ಪ್ರಾಂತ್ಯಗಳಾದ ನಂತರ ಕರ್ನಾಟಕದಲ್ಲಿ ಬಲಗೈ ಸಮುದಾಯ ಹಲವಾರು ಜಾತಿಗಳು, ತಮಿಳುನಾಡು, ಆಂಧ್ರ, ವಿದರ್ಭ ಕೂಡ, ಮಹಾರಾಷ್ಟ್ರದಿಂದ ಕೂಡ ಎಲ್ಲ ಬಂದು ಸೇರ್ಕೊಳ್ಳೋದ್ರಿಂದ ಅಲ್ಲಿರುವಂತಹ ಸೆಂಟ್ರಲ್ ಕ್ಯಾಸ್ಟ್ನವರು, ಬಲಗೈ ಸಮುದಾಯದವರು ಹಲವಾರು ಜನಾಂಗಗಳು ಬರುತ್ತೆ. ಯಾವ್ಯಾವ ಜಾತಿ ಬರುತ್ತೆ? ಒಂದು ಆದಿ ಕರ್ನಾಟಕ, ವಲಯ ಮತ್ತು ಮಾದಿಗರು ಇಬ್ಬರು ಬರ್ತಾ ಇದ್ರು. ನಾವು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ, ಆನೆಮುಖ, ಆರ್ವಮಾಲ, ಆರ್ಯಮೂಲ, ಬಕಡ, ಬಂಟ ಅಂತ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಮಾತ್ರ, ಬಲಗೈ, ಬೈಗಾರ, ಚಿಕ್ಕಿರಿಯ, ಚೆನ್ನವಾದಿ, ಚೆನ್ನದಾಸರ್, ವಲಯದಾಸರಿ, ಕುಟುಂಬನ್, ಕುರುವನ್, ಮಹರ್, ಮಾಲ, ಮಾಯವಾನ್ಸಿ, ಮಾಲ ಹಣ್ಣಯ್ಯ, ಮಾಲ ಜಂಗಮ, ಮಾಲ ಮಸ್ತಿ, ಮಾಲ ಶಾಲೆ, ವಗೇರ, ಪಲ್ಲನ್, ಪಂಚಮ, ಪರ್ಯನ್, ಪರವನ್, ರಾಣಿಯರ್, ಸಂಬನ್, ಸಪರಿ, ಒಳ್ಳುವನ್, ಮುಂಡಾಲ, ತೀರಗಾರ, ಹೀಗೆ ಇಷ್ಟೂ ಜಾತಿಗಳು ಬಲಗೈ ಸಮುದಾಯಗಳು ಬರುತ್ತೆ.